ಸುರಿದಿರುವಂತ ಈ 1 ರಿಂದ 2 ಗಂಟೆ ಮಳೆಗೆ ಅದೆಷ್ಟು ಅವಾಂತರಗಳಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮನೆ ಮುಂದೆ ನಿಲ್ಲಿಸಿದಂತಹ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತ ಘಟನೆ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಇಡೀ ಕಾರು ಜಖಂ ಆಗಿದೆ, ಕಾರಿಗೆ ಹಾನಿಯಾಗಿದೆ. ಅನೇಕ ಕಡೆಗಳಲ್ಲಿ ಇಂಥ ಘಟನೆಗಳು ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದಂತ ಕಾರು ಜೊತೆಗೆ ಅಂಗಡಿಗಳ ಮುಂದೆ ನಿಲ್ಲಿಸಿರುವಂತ ವಾಹನಗಳು ಇದೆಲ್ಲವೂ ಕೂಡ ಜಖಂ ಆಗಿರೋ ಕಾರಣ ಅಲ್ಲೇ ಪಕ್ಕದಲ್ಲಿದ್ದಂಥ ಮರದ ಕೊಂಬೆಗಳು ಬಿದ್ದಿರೋದ್ರಿಂದ ಈ ಅನಾಹುತ ಸಂಭವಿಸಿದೆ. ಇಡೀ ಕಾರು ಈಗ ಹಾನಿಯಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ರು ಕಾರನ್ನ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಕಾಂಪೌಂಡ್ ಕುಸಿಯುತ್ತೆ, ಶೀಟ್ಗಳ ಹಾರು ಹೋಗುತ್ತೆ. ಜೊತೆಯಲ್ಲಿ ಇಲ್ಲಿ ಅದೆಷ್ಟೋ ಮರಗಳ ಕೊಂಬೆಗಳು ಬಿದ್ದಿದೆ. ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ನೀರಿನಂತೆ GBAಗೆ ವಹಿಸಲಾಗುತ್ತೆ. ಕಾರಣ ಇಂಥ ಕೊಂಬೆಗಳು ಬೀಳುವಂಥ ಮರಗಳು, ಅವುಗಳನ್ನು ಗುರುತಿಸಬೇಕು, ಅವುಗಳನ್ನು ಮಳೆ ಆರಂಭ ಆಗುವ ಮೊದಲೇ ಕತ್ತರಿಸಬೇಕು ಅನ್ನುವಂಥ ಕಾರಣದಿಂದಾಗಿ. ಆದರೆ ಅದೆಷ್ಟು ಮರಗಳ ಕೊಂಬೆಗಳನ್ನು GBA ಈ ಬಾರಿ ಕತ್ತರಿಸಿದೆ ಅನ್ನೋದಕ್ಕೆ ಲೆಕ್ಕ ಕೊಡಬೇಕಾಗಿದೆ. ಯಾಕಂದರೆ ಯಾವುದೇ ಒಂದೇ ಒಂದು ಕೊಂಬೆಯನ್ನು ಕೂಡ ಈ ಬಾರಿ ಮಳೆ ಬರೋ ಮೊದಲು ಕತ್ತರಿಸಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು. ಆದರೆ ಕಳೆದ ಬಾರಿ ಆದಂಥ ಘಟನೆಗಳಿಂದ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಘಟನೆಗಳು ನಡೆದಿದೆ. ಊರಲ್ಲಿ ಸುರಿದಿರುವಂಥ ಈ 1 ರಿಂದ 2 ಗಂಟೆ ಮಳೆಗೆ ಅದೆಷ್ಟು ಅವಾಂತರಗಳಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಇಡೀ ಕಾರು ಜಖಂ ಆಗಿದೆ, ಕಾರಿಗೆ ಹಾನಿಯಾಗಿದೆ. ಅನೇಕ ಕಡೆಗಳಲ್ಲಿ ಇಂಥ ಘಟನೆಗಳು ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದಂಥ ಕಾರು ಜೊತೆಗೆ ಅಂಗಡಿಗಳ ಮುಂದೆ ನಿಲ್ಲಿಸಿರುವಂಥ ವಾಹನಗಳು ಇದೆಲ್ಲವೂ ಕೂಡ ಜಖಂ ಆಗಿರೋ ಕಾರಣ ಅಲ್ಲೇ ಪಕ್ಕದಲ್ಲಿದ್ದಂಥ ಮರದ ಕೊಂಬೆಗಳು ಬಿದ್ದಿರೋದ್ರಿಂದ ಈ ಅನಾಹುತ ಸಂಭವಿಸಿದೆ. ಇಡೀ ಕಾರು ಈಗ ಹಾನಿಯಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ರು ಕಾರನ್ನ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಕಾಂಪೌಂಡ್ ಕುಸಿಯುತ್ತೆ, ಶೀಟ್ಗಳ ಹಾರು ಹೋಗುತ್ತೆ. ಜೊತೆಯಲ್ಲಿ ಇಲ್ಲಿ ಅದೆಷ್ಟೋ ಮರಗಳ ಕೊಂಬೆಗಳು ಬಿದ್ದಿದೆ. ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ನೀರಿನಂತೆ GBAಗೆ ವಹಿಸಲಾಗುತ್ತೆ. ಕಾರಣ ಇಂಥ ಕೊಂಬೆಗಳು ಬೀಳುವಂಥ ಮರಗಳು, ಅವುಗಳನ್ನು ಗುರುತಿಸಬೇಕು, ಅವುಗಳನ್ನು ಮಳೆ ಆರಂಭ ಆಗುವ ಮೊದಲೇ ಕತ್ತರಿಸಬೇಕು ಅನ್ನುವಂಥ ಕಾರಣದಿಂದಾಗಿ. ಆದರೆ ಅದೆಷ್ಟು ಮರಗಳ ಕೊಂಬೆಗಳನ್ನು GBA ಈ ಬಾರಿ ಕತ್ತರಿಸಿದೆ ಅನ್ನೋದಕ್ಕೆ ಲೆಕ್ಕ ಕೊಡಬೇಕಾಗಿದೆ. ಯಾಕಂದರೆ ಯಾವುದೇ ಒಂದೇ ಒಂದು ಕೊಂಬೆಯನ್ನು ಕೂಡ ಈ ಬಾರಿ ಮಳೆ ಬರೋ ಮೊದಲು ಕತ್ತರಿಸಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು. ಆದರೆ ಕಳೆದ ಬಾರಿ ಆದಂಥ ಘಟನೆಗಳಿಂದ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಘಟನೆಗಳು ನಡೆದಿದೆ. ಊರಲ್ಲಿ ಸುರಿದಿರುವಂಥ ಈ 1 ರಿಂದ 2 ಗಂಟೆ ಮಳೆಗೆ ಅದೆಷ್ಟು ಅವಾಂತರಗಳಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಇಡೀ ಕಾರು ಜಖಂ ಆಗಿದೆ, ಕಾರಿಗೆ ಹಾನಿಯಾಗಿದೆ. ಅನೇಕ ಕಡೆಗಳಲ್ಲಿ ಇಂಥ ಘಟನೆಗಳು ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದಂಥ ಕಾರು ಜೊತೆಗೆ ಅಂಗಡಿಗಳ ಮುಂದೆ ನಿಲ್ಲಿಸಿರುವಂಥ ವಾಹನಗಳು ಇದೆಲ್ಲವೂ ಕೂಡ ಜಖಂ ಆಗಿರೋ ಕಾರಣ ಅಲ್ಲೇ ಪಕ್ಕದಲ್ಲಿದ್ದಂಥ ಮರದ ಕೊಂಬೆಗಳು ಬಿದ್ದಿರೋದ್ರಿಂದ ಈ ಅನಾಹುತ ಸಂಭವಿಸಿದೆ. ಇಡೀ ಕಾರು ಈಗ ಹಾನಿಯಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ರು ಕಾರನ್ನ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಕಾಂಪೌಂಡ್ ಕುಸಿಯುತ್ತೆ, ಶೀಟ್ಗಳ ಹಾರು ಹೋಗುತ್ತೆ. ಜೊತೆಯಲ್ಲಿ ಇಲ್ಲಿ ಅದೆಷ್ಟೋ ಮರಗಳ ಕೊಂಬೆಗಳು ಬಿದ್ದಿದೆ. ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ನೀರಿನಂತೆ GBAಗೆ ವಹಿಸಲಾಗುತ್ತೆ. ಕಾರಣ ಇಂಥ ಕೊಂಬೆಗಳು ಬೀಳುವಂಥ ಮರಗಳು, ಅವುಗಳನ್ನು ಗುರುತಿಸಬೇಕು, ಅವುಗಳನ್ನು ಮಳೆ ಆರಂಭ ಆಗುವ ಮೊದಲೇ ಕತ್ತರಿಸಬೇಕು ಅನ್ನುವಂಥ ಕಾರಣದಿಂದಾಗಿ. ಆದರೆ ಅದೆಷ್ಟು ಮರಗಳ ಕೊಂಬೆಗಳನ್ನು GBA ಈ ಬಾರಿ ಕತ್ತರಿಸಿದೆ ಅನ್ನೋದಕ್ಕೆ ಲೆಕ್ಕ ಕೊಡಬೇಕಾಗಿದೆ. ಯಾಕಂದರೆ ಯಾವುದೇ ಒಂದೇ ಒಂದು ಕೊಂಬೆಯನ್ನು ಕೂಡ ಈ ಬಾರಿ ಮಳೆ ಬರೋ ಮೊದಲು ಕತ್ತರಿಸಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು. ಆದರೆ
ಕಳೆದ ಬಾರಿ ಆದಂಥ ಘಟನೆಗಳಿಂದ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಘಟನೆಗಳು ನಡೆದಿದೆ. ಊರಲ್ಲಿ ಸುರಿದಿರುವಂಥ ಈ 1-2 ಗಂಟೆ ಮಳೆಗೆ ಅದೆಷ್ಟು ಅವಾಂತರಗಳಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಇಡೀ ಕಾರು ಜಖಮ್ ಆಗಿದೆ, ಕಾರಿಗೆ ಹಾನಿಯಾಗಿದೆ. ಅನೇಕ ಕಡೆಗಳಲ್ಲಿ ಇಂಥ ಘಟನೆಗಳು ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದಂಥ ಕಾರು ಜೊತೆಗೆ ಅಂಗಡಿಗಳ ಮುಂದೆ ನಿಲ್ಲಿಸಿರುವಂಥ ವಾಹನಗಳು ಇದೆಲ್ಲವೂ ಕೂಡ ಜಖಮ್ ಆಗಿರೋ ಕಾರಣ ಅಲ್ಲೇ ಪಕ್ಕದಲ್ಲಿದ್ದಂಥ ಮರದ ಕೊಂಬೆಗಳು ಬಿದ್ದಿರೋದ್ರಿಂದ ಈ ಅನಾಹುತ ಸಂಭವಿಸಿದೆ. ಇಡೀ ಕಾರು ಈಗ ಹಾನಿಯಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ರು ಕಾರನ್ನ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಕಾಂಪೌಂಡ್ ಕುಸಿಯುತ್ತೆ, ಚೀಟ್ಗಳ ಹಾರು ಹೋಗುತ್ತೆ. ಜೊತೆಯಲ್ಲಿ ಇಲ್ಲಿ ಅದೆಷ್ಟೋ ಮರಗಳ ಕೊಂಬೆಗಳು ಬಿದ್ದಿದೆ. ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ನೀರಿನಂತೆ GBAಗೆ ವಹಿಸಲಾಗುತ್ತೆ. ಕಾರಣ ಇಂಥ ಕೊಂಬೆಗಳು ಬೀಳುವಂಥ ಮರಗಳು, ಅವುಗಳನ್ನು ಗುರುತಿಸಬೇಕು, ಅವುಗಳನ್ನು ಮಳೆ ಆರಂಭ ಆಗುವ ಮೊದಲೇ ಕತ್ತರಿಸಬೇಕು ಅನ್ನುವಂಥ ಕಾರಣದಿಂದಾಗಿ. ಆದರೆ ಅದೆಷ್ಟು ಮರಗಳ ಕೊಂಬೆಗಳನ್ನು GBA ಈ ಬಾರಿ ಕತ್ತರಿಸಿದೆ ಅನ್ನೋದಕ್ಕೆ ಲೆಕ್ಕ ಕೊಡಬೇಕಾಗಿದೆ. ಯಾಕಂದರೆ ಯಾವುದೇ ಒಂದೇ ಒಂದು ಕೊಂಬೆಯನ್ನು ಕೂಡ ಈ ಬಾರಿ ಮಳೆ ಬರೋ ಮೊದಲು ಕತ್ತರಿಸಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು. ಆದರೆ ಕಳೆದ ಬಾರಿ ಆದಂಥ ಘಟನೆಗಳಿಂದ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಘಟನೆಗಳು ನಡೆದಿದೆ. ಊರಲ್ಲಿ ಸುರಿದಿರುವಂಥ ಈ 1-2 ಗಂಟೆ ಮಳೆಗೆ ಅದೆಷ್ಟು ಅವಾಂತರಗಳಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಇಡೀ ಕಾರು ಜಖಮ್ ಆಗಿದೆ, ಕಾರಿಗೆ ಹಾನಿಯಾಗಿದೆ. ಅನೇಕ ಕಡೆಗಳಲ್ಲಿ ಇಂಥ ಘಟನೆಗಳು ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದಂಥ ಕಾರು ಜೊತೆಗೆ ಅಂಗಡಿಗಳ ಮುಂದೆ ನಿಲ್ಲಿಸಿರುವಂಥ ವಾಹನಗಳು ಇದೆಲ್ಲವೂ ಕೂಡ ಜಖಮ್ ಆಗಿರೋ ಕಾರಣ ಅಲ್ಲೇ ಪಕ್ಕದಲ್ಲಿದ್ದಂಥ ಮರದ ಕೊಂಬೆಗಳು ಬಿದ್ದಿರೋದ್ರಿಂದ ಈ ಅನಾಹುತ ಸಂಭವಿಸಿದೆ. ಇಡೀ ಕಾರು ಈಗ ಹಾನಿಯಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ರು ಕಾರನ್ನ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಮುಂದೆ ನಿಲ್ಲಿಸಿದಂಥ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಕಾಂಪೌಂಡ್ ಕುಸಿಯುತ್ತೆ, ಚೀಟ್ಗಳ ಹಾರು ಹೋಗುತ್ತೆ. ಜೊತೆಯಲ್ಲಿ ಇಲ್ಲಿ ಅದೆಷ್ಟೋ ಮರಗಳ ಕೊಂಬೆಗಳು ಬಿದ್ದಿದೆ. ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ನೀರಿನಂತೆ GBAಗೆ ವಹಿಸಲಾಗುತ್ತೆ. ಕಾರಣ ಇಂಥ ಕೊಂಬೆಗಳು ಬೀಳುವಂಥ ಮರಗಳು, ಅವುಗಳನ್ನು ಗುರುತಿಸಬೇಕು, ಅವುಗಳನ್ನು ಮಳೆ ಆರಂಭ ಆಗುವ ಮೊದಲೇ ಕತ್ತರಿಸಬೇಕು ಅನ್ನುವಂಥ ಕಾರಣದಿಂದಾಗಿ. ಆದರೆ ಅದೆಷ್ಟು ಮರಗಳ ಕೊಂಬೆಗಳನ್ನು GBA ಈ ಬಾರಿ ಕತ್ತರಿಸಿದೆ ಅನ್ನೋದಕ್ಕೆ ಲೆಕ್ಕ ಕೊಡಬೇಕಾಗಿದೆ. ಯಾಕಂದರೆ ಯಾವುದೇ ಒಂದೇ ಒಂದು ಕೊಂಬೆಯನ್ನು ಕೂಡ ಈ ಬಾರಿ ಮಳೆ ಬರೋ ಮೊದಲು ಕತ್ತರಿಸಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು. ಆದರೆ ಕಳೆದ ಬಾರಿ ಆದಂಥ ಘಟನೆಗಳಿಂದ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಘಟನೆಗಳು ನಡೆದಿದೆ.